ಇವತ್ತಿನ ವಿಡಿಯೋದಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಟ್ರೈಪ್ಲೈ, ನಾನ್ ಸ್ಟಿಕ್, ಹಾರ್ಡ್ ಆನೋಡೈಸ್ಡ್ ಮತ್ತೆ ಹನಿಕೋಮ್ ಪಾತ್ರೆಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಯಾವ ಪಾತ್ರೆಯಲ್ಲಿ ಅಡುಗೆ ಮಾಡಿದಾಗ ಪದಾರ್ಥದ ಎಲ್ಲ ಪೌಷ್ಟಿಕಾಂಶ ನಮ್ಮ ದೇಹಕ್ಕೆ ತಲುಪುತ್ತೆ ಅಥವಾ ಯಾವ ಪಾತ್ರೆಯಲ್ಲಿ ಅಡುಗೆ ಮಾಡಿದಾಗ ನಮ್ಮ ದೇಹಕ್ಕೆ ಹಾನಿಕರ, ಯಾವ ಪಾತ್ರೆ ಯಾವಾಗ ಯೂಸ್ ಮಾಡಬೇಕು, ಇವನ್ನ ಹೇಗೆ ಮೇಂಟೈನ್ ಇಡಬೇಕು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಇವತ್ತೇ ನಾನು ಇಲ್ಲಿ ತರಿಸಿರೋ ಎಲ್ಲ ಪಾತ್ರೆ ಅಗಾರೋ ಬ್ರ್ಯಾಂಡ್ ಪಾತ್ರೆ ಇದ್ದಾವೆ. ಮುಂಚೆ ಈ ಸ್ಟೇನ್ಲೆಸ್ ಸ್ಟೀಲ್ ಟ್ರೈಪ್ಲೈ ಪಾತ್ರೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಾನು ಇಲ್ಲಿ 2 ಪಾತ್ರೆ, ಒಂದು ಕಡಾಯಿ ಮತ್ತೆ ಪ್ಯಾನ್ ತರಿಸಿದ್ದೀನಿ. 26 ಸೆಂಟಿಮೀಟರ್ನ ಕಡಾಯಿ ಮತ್ತೆ 24 ಸೆಂಟಿಮೀಟರ್ನ ಪ್ಯಾನ್ ಕಡಾಯಿಗಿಂತ ಒಂದು ಸ್ವಲ್ಪ ಚಿಕ್ಕದು ಇದೆ. ಇದಕ್ಕೆ ಟ್ರೈಪ್ಲೈ ಯಾಕಂತಾರೆ ಅಂದರೆ ಇದು 3 ಲೇಯರ್ನಿಂದ ತಯಾರಿಸಿರೋದು. ಮೇಲಿನ ಲೇಯರ್ ಏನಿದೆ ನೋಡ್ರಿ, ಇದು ಸ್ಟೀಲ್ ಲೇಯರ್ ಇರುತ್ತೆ, ನಡುವೆ ಅಲ್ಯೂಮಿನಿಯಂ ಲೇಯರ್ ಇರುತ್ತೆ ಮತ್ತು ಲಾಸ್ಟಿಗೆ ಸ್ಟೀಲ್ ಲೇಯರ್ ಇರುತ್ತೆ. ಸೊ ಈ ರೀತಿ 3 ಲೇಯರ್ನಿಂದ ಇದು ತಯಾರಿಸಿರೋದ್ರಿಂದ ಇದಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಟ್ರೈಪ್ಲೈ ಪಾತ್ರೆ ಅಂತಾರೆ. ಈ ಟ್ರೈಪ್ಲೈ ಪಾತ್ರೆಗಳನ್ನು ನೀವು ಇಂಡಕ್ಷನ್, ಗ್ಯಾಸ್ ಅಷ್ಟೇ ಅಲ್ಲ ಒಲೆ ಮೇಲೆ ಸಹಿತ ಯೂಸ್ ಮಾಡಬಹುದು. ಇದರ ಹ್ಯಾಂಡಲ್ ಹಿಡಿಯೋಕೆ ಬಹಳ ಕಂಫರ್ಟೇಬಲ್ ಆಗಿದೆ. ಒಳಗಿಂದ ಇದು ಪೋಕಳ್ ಅಂದರೆ ಹಾಲೋ ಇರೋದ್ರಿಂದ ಇದು ಬಿಸಿ ಆಗಲ್ಲ ಮತ್ತು ಜಾಸ್ತಿ ವಜ್ಜೆನೂ ಅನ್ಸಲ್ಲ. ನಡುವೆ ಅಲ್ಯೂಮಿನಿಯಂ ಲೇಯರ್ ಇರೋದ್ರಿಂದ ಇದು ಈವನ್ ಆಗಿ ಅಂದರೆ ಎಲ್ಲ ಕಡೆ ಒಂದೇ ಸಮ ಬಿಸಿ ಆಗತ್ತೆ, ಹಾಗೆ ಬೇಗ ಬಿಸಿ ಆಗತ್ತೆ. ದಪ್ಪ ಇರೋದ್ರಿಂದ ಇದರಲ್ಲಿ ನಾವು ತಯಾರಿಸ್ತಾ ಇರೋ ಪದಾರ್ಥ ಸ್ವಲ್ಪನೂ ಹೊತ್ತಲ್ಲ. ಇಲ್ಲಾಂದರೆ ನಾವು ನಾರ್ಮಲ್ ಸ್ಟೀಲ್ ಪಾತ್ರೆಯಲ್ಲಿ ಅಡುಗೆ ಮಾಡೋಕೆ ಹೋದರೆ ಪಾತ್ರೆ ಬಿಸಿ ಆದ ತಕ್ಷಣ ತಳಕ್ಕೆ ಕಪ್ಪು ಅಥವಾ ಕೆಂಪು ಬಣ್ಣ ಬಂದ್ಬಿಡತ್ತೆ, ಅಲ್ಲದೆ ಪದಾರ್ಥ ತಳಕ್ಕೆ ಹೊತ್ತೋಗ್ಬಿಡತ್ತೆ. ಆದರೆ ಇದರಲ್ಲಿ ಆ ಯಾವುದೇ ಸಮಸ್ಯೆ ಇರಲ್ಲ. ಪದಾರ್ಥ ಬಹಳ ಚೆನ್ನಾಗಿ ಬೇಯತ್ತೆ, ತಳ ಸ್ವಲ್ಪನೂ ಹೊತ್ತಲ್ಲ. ಬಾಳಿಗೆ ಸೈಡ್ ಇರುವಂಥ ಈ 2 ಹ್ಯಾಂಡಲ್ ಸಹ ಹಾಲೋ ಇರೋದ್ರಿಂದ ಇವು ಬಿಸಿ ಆಗಲ್ಲ. ಹಾಗೆ ಇದ್ರ ಜೊತೆಗೆ ಚೆನ್ನಾಗಿ ಹೆವಿ ಹ್ಯಾಂಡಲ್ ಮಾಡೋಕೆ ಈಸಿ ಆಗಿರುವಂಥ ಲಿಡ್ ಸಹ ಇದೆ. ಈ ಪಾತ್ರೆಯಲ್ಲಿ ನಾವು ಸ್ಟೀಲ್ ಸೌಟ್ ಸಹ ಬಳಸಬಹುದು. ಇದಕ್ಕೆ ಯಾವುದೇ ತರಹದ ಸ್ಕ್ರ್ಯಾಚಸ್ ಬೀಳ್ತವೆ ಅಂತ ಹೆದರಿಕೆ ಇಲ್ಲ, ಯಾಕಂದರೆ ಇದರಲ್ಲಿ ಆಲ್ರೆಡಿ ರೌಂಡ್ ಸ್ಕ್ರ್ಯಾಚಸ್ ಥರ ಡಿಸೈನೇ ಇದೆ. ಇದರಲ್ಲಿ ನಾವು ಅಡುಗೆ ಮಾಡಿದಾಗ ಪದಾರ್ಥನ ಇದರಲ್ಲೇ ಬಿಡಬಹುದು. ಅಂದರೆ ಕೆಲವೊಮ್ಮೆ ನೋಡ್ರಿ, ನಾವು ಕೆಬ್ನದ ಪಾತ್ರೆ ಒಳಗೆ ಅಡುಗೆ ಮಾಡಿದಾಗ ಆ ಪಾತ್ರೆಯಿಂದ ಅದನ್ನು ತಕ್ಷಣ ಶಿಫ್ಟ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಅದು ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಇದರಲ್ಲಿ ಆಗಲ್ಲ, ನೀವು ಇದರಿಂದನೇ ಡೈರೆಕ್ಟಾಗಿ ಸರ್ವ್ ಮಾಡಬಹುದು. ಇದರಲ್ಲಿ ತಯಾರಾಗಿರೋ ಪದಾರ್ಥದ ಎಲ್ಲ ಪೌಷ್ಟಿಕಾಂಶ ನಮ್ಮ ದೇಹಕ್ಕೆ ಸಿಗತ್ತೆ. ಸೊ ಇದರಲ್ಲಿ ಅಡುಗೆ ಮಾಡೋದು ತುಂಬ ಸೇಫ್ ಇದೆ. ಇದರಲ್ಲಿ ನಾವು ಎಲ್ಲ ತರಹದ ಅಡುಗೆ ಮಾಡಬಹುದು. ಇವನ್ನ ನಾವು ಮನೆಯಲ್ಲಿ ನಮ್ಮ ನಾರ್ಮಲ್ ಪಾತ್ರೆಗಳನ್ನು ತೊಳೆಯೋಕೆ ಯಾವ ಸೋಪ್ ಅಥವಾ ಯಾವ ಸ್ಕ್ರಬ್ಬರ್ ಯೂಸ್ ಮಾಡ್ತೀವಿ ಅದರಿಂದ ಕ್ಲೀನ್ ಮಾಡಬಹುದು. ಸೊ ಇವನ್ನ ಮೇಂಟೈನ್ ಮಾಡೋದು ಅಂತೂ ತುಂಬ ಈಸಿ ಇದೆ. ಅಡುಗೆ ಮಾಡುವಾಗ ಪದಾರ್ಥ ತಳಕ್ಕೆ ಅಂಟಿದ್ರೆ ನೀವು ಬೇಕಂದ್ರೆ ಇದನ್ನು ಒಂದು ಸ್ವಲ್ಪ ಹೊತ್ತು ನೆನೆಸಿ ಇಟ್ಟು ನಂತರ ಕ್ಲೀನ್ ಮಾಡಿರಿ. ಪಾತ್ರೆ ಒಳ್ಳೆ ಬ್ರ್ಯಾಂಡ್ನಿಂದ ತರಿಸಿದಾಗ, ಉದಾಹರಣೆಗೆ ನಾನು ಇಲ್ಲಿ ಅಗಾರೋ ಬ್ರ್ಯಾಂಡ್ನಿಂದ ಎಲ್ಲ ಪಾತ್ರೆ ತರಿಸಿದ್ದೀನಿ. ಸೊ ಈ ರೀತಿ ಒಳ್ಳೆ ಬ್ರ್ಯಾಂಡ್ನಿಂದ ನೀವು ಪಾತ್ರೆ ತರಿಸಿದಾಗ ಇವು ವರ್ಷಾನ್ಗಟ್ಲೆ ಹೀಗೆ ಇರ್ತವೆ, ಸ್ವಲ್ಪನೂ ಹಾಳಾಗಲ್ಲ, ಈಸಿಯಾಗಿ ಇವನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಇದೆ ಟ್ರೈಪ್ಲೈ ಪಾತ್ರೆಯ ಒಂದು ಎಕ್ಸ್ಟೆನ್ಷನ್ ಅಂದರೆ ಹನಿಕೋಮ್ ಟ್ರೈಪ್ಲೈ ಪಾತ್ರೆ. ನೀವು ನೋಡ್ತಾ ಇರಬಹುದು, ಹನಿಕೋಮ್ ಅಂದರೆ ಒಳಗೆ ಇದು ಡಿಸೈನ್ ಇದೆ ನೋಡ್ರಿ, ಇದರಿಂದ ಇದಕ್ಕೆ ಹನಿಕೋಮ್ ಅಂತ ಹೆಸರು ಬಿದ್ದಿದೆ. ಹೆಸರಿನಲ್ಲೇ ಇದ್ದಂತೆ ಇದು ಸಹ ಟ್ರೈಪ್ಲೈ ಇರೋದ್ರಿಂದ 3 ಲೇಯರ್ಸ್ ಇದ್ದಾವೆ. ಆದರೆ ನಡುವೆ ಇದೇನು ಡಿಸೈನ್ ಇದೆ ನೋಡ್ರಿ, ಇದರಲ್ಲಿ ಒಂದು ಸ್ವಲ್ಪ ನಾನ್ ಸ್ಟಿಕ್ ಮಟೀರಿಯಲ್ ಯೂಸ್ ಮಾಡಿದ್ದಾರೆ. ಈ ರೀತಿ ಸ್ಟೀಲ್ನಲ್ಲಿ ನಾನ್ ಸ್ಟಿಕ್ ಕಾಂಬಿನೇಷನ್ ಮಾಡಿರೋದ್ರಿಂದ ಇದರಲ್ಲಿ ಪದಾರ್ಥ ಬಹಳ ಕಡಿಮೆ ಎಣ್ಣೆಯಲ್ಲಿ ತಯಾರಿಸಬಹುದು. ಸ್ಟೀಲ್ ಪಾತ್ರೆಗಿಂತ ಇದರಲ್ಲಿ ಪದಾರ್ಥ ಕಡಿಮೆ ಅಂಟುತ್ತೆ. ಇದರಲ್ಲೂ ಪ್ಯಾನ್ ಮತ್ತು ಕಡಾಯಿ 2 ಅವೈಲೇಬಲ್ ಇದ್ದಾವೆ. ನಾನು 2 ತರಿಸಿದ್ದೀನಿ. 24 ಸೆಂಟಿಮೀಟರ್ನ ಕಡಾಯಿ ಮತ್ತು 22 ಸೆಂಟಿಮೀಟರ್ನ ಪ್ಯಾನ್ ಇದೆ. ಇದರಲ್ಲೂ ಸಹ ನಾವು ಎಲ್ಲ ತರಹದ ಅಡುಗೆ ಮಾಡಬಹುದು. ನಾನ್ ಸ್ಟಿಕ್ ಮಟೀರಿಯಲ್ ಬಹಳ ಕಡಿಮೆ ಯೂಸ್ ಮಾಡಿರೋದ್ರಿಂದ ಇದು ಸಹ ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಹಾನಿಕರ ಅಲ್ಲ. ಇದರಲ್ಲಿ ಅಡುಗೆ ಮಾಡೋದು ಸೇಫ್ ಇದೆ.
ಇವಾಗ ಇದರಲ್ಲಿ ಸ್ಟೀಲ್ ಸೌಟ್ ಬಳಸಬಹುದಾ ಅಂತ ಕೇಳಿದಾಗ ಬಳಸಬಹುದು, ಆದರೆ ರೆಕಮೆಂಡೆಡ್ ಇಲ್ಲ. ಯಾಕಂದ್ರೆ ಇದರಲ್ಲಿ ನಾನ್ ಸ್ಟಿಕ್ ಮಟೀರಿಯಲ್ ಇದೆ, ಸೊ ಅದು ಹಾಳಾಗತ್ತೆ, ಆ ಕೋಟಿಂಗ್ ಹೊರಟು ಹೋಗುತ್ತೆ ಅಂತ ಇದರಲ್ಲಿ ನೀವು ಸಿಲಿಕಾನ್ ಅಥವಾ ವುಡನ್ ಸ್ಪೂನ್ನ ಯೂಸ್ ಮಾಡಬಹುದು. ಇದರಲ್ಲಿ ನಾವು ಆಮ್ಲೆಟ್, ತಾಲಿಪಟ್ಟು ಅಥವಾ ಕಟ್ಲೆಟ್ಸ್ಗಳನ್ನು ಬಹಳ ಕಡಿಮೆ ಎಣ್ಣೆಯಲ್ಲಿ ತಯಾರಿಸಬಹುದು. ಮುಂದೆ ಹಾರ್ಡ್ ಅನೋಡೈಸ್ಡ್ ಪಾತ್ರೆ ಇದಾವೆ. ಇದರಲ್ಲಿ ತವಾ, ಪ್ಯಾನ್, ಒಗ್ಗರಣೆ ಸನ್ ಪ್ಯಾನ್, ಈ ತರಹದ ಹಾಂಡಿ ಮತ್ತೆ ಬಾಳಿಗೆ ಇದೆ. ಹಾರ್ಡ್ ಅನೋಡೈಸ್ಡ್ ಅಂದ್ರೆ ಏನು? ಇದು ಒಂದು ಲೇಯರ್ ಅಥವಾ ಕೋಟಿಂಗ್ ಅಂತ ಹೇಳ್ಬಹುದು. ಒಳಗೆ ಈ ಪಾತ್ರೆ ಅಲ್ಯೂಮಿನಿಯಂ ಪಾತ್ರೆ ಇರುತ್ತೆ. ಇದ್ರ ಮೇಲೆ ಇಲೆಕ್ಟ್ರೋಕೆಮಿಕಲ್ ಪ್ರೊಸೆಸ್ ನಿಂದ ಒಂದು ಥಿಕ್ ಲೇಯರ್ ನ ಕ್ರಿಯೇಟ್ ಅಥವಾ ಏರಿಸಿರ್ತಾರೆ. ಈ ಲೇಯರ್ ಏನಿದೆ ನೋಡ್ರಿ, ಇದು ಬಹಳ ದಪ್ಪ ಇರುತ್ತೆ ಮತ್ತೆ ಅಷ್ಟು ಈಸಿ ಆಗಿ ಹೋಗಲ್ಲ. ಸೊ ಅದರಿಂದ ಇದಕ್ಕೆ ಹಾರ್ಡ್ ಅನೋಡೈಸ್ಡ್ ಅಂತ ಹೆಸರು ಬಿದ್ದಿದೆ. ನಾವು ಇದರಲ್ಲಿ ಅಡುಗೆ ಮಾಡುವಾಗ ಅಲ್ಯೂಮಿನಿಯಂ ಡೈರೆಕ್ಟ್ ಆಗಿ ಆ ಪದಾರ್ಥದ ಕಾಂಟ್ಯಾಕ್ಟ್ ನಲ್ಲಿ ಬರಲ್ಲ. ಅದರಿಂದ ಇದರಲ್ಲಿ ಅಡುಗೆ ಮಾಡೋದು ಸೇಫ್ ಇದೆ. ಇದರಲ್ಲಿ ನಾವು ಎಲ್ಲ ತರಹದ ಅಡುಗೆ ಮಾಡಬಹುದು. ನಾನು ಸಹ ಬಹಳ ವರ್ಷಗಳಿಂದ ಈ ಅನೋಡೈಸ್ಡ್ ಪಾತ್ರೆಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪಾತ್ರೆ ತಳ ಬಹಳ ದಪ್ಪ ಇರೋದ್ರಿಂದ ಇದರಲ್ಲಿ ಪದಾರ್ಥ ಅಷ್ಟು ಬೇಗ ಹೊತ್ತಲ್ಲ. ಈ ತೆವಿ ನೋಡ್ತಾ ಇರಬಹುದು ನೀವು. ಕೆಲವರಿಗೆ ಕೆಬ್ಣದ ತೆವಿಯಲ್ಲಿ ರೊಟ್ಟಿ ಅಥವಾ ಚಪಾತಿ ಮಾಡಬೇಕಾದ್ರೆ ಅವು ಬೇಗ ಹೊತ್ತೋಗ್ಬಿಡ್ತವೆ ಅಥವಾ ಸರಿ ಬರಲ್ಲ. ಅಂಥವ್ರಿಗೆ ಈ ತೆವಿ ತುಂಬಾ ಯೂಸ್ಫುಲ್ ಆಗತ್ತೆ. ಇದರಲ್ಲಿ ಚಪಾತಿ ಅಥವಾ ರೊಟ್ಟಿ ಬಹಳ ಬೇಗ ಈ ರೀತಿ ಬೇಯುತ್ತೆ, ನೀವು ನೋಡ್ತಾ ಇರಬಹುದು. ಇದರಲ್ಲಿ ನಾವು ಎಲ್ಲ ತರಹದ ಸ್ಪೂನ್ಸ್ ಅಂದ್ರೆ ಸ್ಟೀಲ್, ಸಿಲಿಕಾನ್ ಅಥವಾ ವುಡನ್ ಸ್ಪೂನ್ಸ್ನ ಯೂಸ್ ಮಾಡಬಹುದು. ನಾರ್ಮಲ್ ಪಾತ್ರೆ ಥರಾನೇ ಇವನ್ನ ತೊಳಿಬಹುದು, ತಿಕ್ಕಬಹುದು. ಆದರೆ ಜಾಸ್ತಿ ತಿಕ್ಕಬೇಡ್ರಿ, ಯಾಕಂದ್ರೆ ಇದ್ರ ಕೋಟಿಂಗ್ ಎಷ್ಟು ಜಾಸ್ತಿ ತಿಕ್ತೀರಿ ಅಷ್ಟು ಬೇಗ ಹಾಳಾಗತ್ತೆ. ನೆಕ್ಸ್ಟ್ ನಾನ್ ಸ್ಟಿಕ್ ಕುಕ್ವೇರ್ ಇದೆ. ನನ್ನ ಕಡೆ ಈ ತರಹದ ಒಂದು ನಾನ್ ಸ್ಟಿಕ್ ಕಡಾಯಿ ಇದೆ. ನಾನ್ ಸ್ಟಿಕ್ ಕುಕ್ವೇರ್ ಅಥವಾ ನಾನ್ ಸ್ಟಿಕ್ ಪಾತ್ರೆ ಅಲ್ಯೂಮಿನಿಯಂ ಪಾತ್ರೆ ಇರುತ್ತೆ. ಇದ್ರ ಮೇಲೆ ಈ ರೀತಿ ನಾನ್ ಸ್ಟಿಕ್ ಕೋಟಿಂಗ್ ಮಾಡಿರ್ತಾರೆ. ಕೆಳಗಿನ ಸೈಡ್ ಪೇಂಟ್ ಇರಬಹುದು ಅಥವಾ ಹಾರ್ಡ್ ಅನೋಡೈಸ್ಡ್ ಕೋಟಿಂಗ್ ಇರುತ್ತೆ. ನಾನ್ ಸ್ಟಿಕ್ ಪಾತ್ರೆ ಒಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ಇದರಲ್ಲಿ ನಾವು ಯಾವುದೇ ಪದಾರ್ಥ ತುಂಬಾ ಕಡಿಮೆ ಎಣ್ಣೆಯಲ್ಲಿ ತಯಾರಿಸಬಹುದು. ಯಾವ ಪದಾರ್ಥ ಬಹಳ ಅಂಟತ್ತೆ ಅಂತ ಅನ್ಸುತ್ತೆ ಆ ಪದಾರ್ಥ ನೀವು ನಾನ್ ಸ್ಟಿಕ್ ಕುಕ್ವೇರ್ ನಲ್ಲಿ ತಯಾರಿಸಿದ್ರೆ ಬಹಳ ಈಸಿಯಾಗಿ ತಯಾರಿಸಬಹುದು. ನನ್ನ ಕಡೆ ಈ ತರಹದ ಕಡಾಯಿ ಇದೆ. ಇದೇ ರೀತಿ ಪ್ಯಾನ್ ಸಹ ಇರುತ್ತೆ. ಪ್ಯಾನ್ ನಲ್ಲಿ ನೀವು ಉತ್ತಪ್ಪ, ಆಮ್ಲೆಟ್, ತಾಲಿಪಟ್ಟು, ಕಟ್ಲೆಟ್ಸ್ ಇವನ್ನೆಲ್ಲ ಬಹಳ ಕಡಿಮೆ ಎಣ್ಣೆಯಲ್ಲಿ ತಯಾರಿಸಬಹುದು. ಅಥವಾ ಇದೇ ರೀತಿ ನಾನ್ ಸ್ಟಿಕ್ ತವಾ ಸಹ ಇರುತ್ತೆ. ಅದರಲ್ಲಿ ನೀವು ಎಣ್ಣೆ ಹಾಕದೆ ಚಪಾತಿ ಮಾಡಬಹುದು. ತಾಲಿಪಟ್ ಅಥವಾ ಪರೋಟ ಅಂತಾರೆ ನೋಡ್ರಿ, ಅವನ್ನೆಲ್ಲ ಎಣ್ಣೆ ಹಾಕದೆ ಮಾಡಬಹುದು. ಒಳ್ಳೆ ಕ್ವಾಲಿಟಿ ಅಥವಾ ಒಳ್ಳೆ ಬ್ರ್ಯಾಂಡ್ನ ನಾನ್ ಸ್ಟಿಕ್ ಯುಟೆನ್ಸಿಲ್ಸ್ ತಗೊಂಡ್ರೆ ಇದಕ್ಕೆ ಟಾಕ್ಸಿಕ್ ಕೋಟಿಂಗ್ ಇರಲ್ಲ, ಇವನ್ನ ಯೂಸ್ ಮಾಡಬಹುದು. ಇವಾಗ ಇದರಲ್ಲಿ ನಾವು ಸ್ಟೀಲ್ ಸ್ಪೂನ್ಸ್ನ ಬಳಸಬಹುದಾ ಅಂತ ಕೇಳಿದರೆ ಬಳಸಬಾರ್ದು, ಇದ್ರ ಕೋಟಿಂಗ್ ಹಾಳಾಗತ್ತೆ. ಇದರಲ್ಲಿ ಸಿಲಿಕಾನ್ ಅಥವಾ ವುಡನ್ ಸ್ಪೂನ್ಸ್ನ ಅಷ್ಟೇ ಬಳಸಬೇಕು. ಮೇಂಟೆನೆನ್ಸ್ ನೋಡೋದು ಆದರೆ ಇವನ್ನ ಹಾರ್ಡ್ ಸ್ಕ್ರಬ್ಬರ್ನಿಂದ ತಿಕ್ಕಬಾರ್ದು. ಸಾಫ್ಟ್ ಸ್ಕ್ರಬ್ಬರ್ನಿಂದ ಜಂಟಲಿ ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಇದ್ರ ಕೋಟಿಂಗ್ ಹಾಳಾಗತ್ತೆ. ಈ ಎಲ್ಲ ಯುಟೆನ್ಸಿಲ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಇವತ್ತಿನ ಈ ಎಲ್ಲ ಪಾತ್ರೆಗಳ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ಇದೇ ತರಹದ ಬಹಳಷ್ಟು ಯೂಸ್ಫುಲ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಭೇಟಿಯಾಗೋಣ ಇದೇ ತರಹದ ಮತ್ತೊಂದು ಹೊಸ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್.